ಫಸ್ಟಿಗೆ ಶಿಕ್ಷಕರಾಗಿರ್ತೀವಿ, ನಂತರ ಆದರ್ಶ ಶಿಕ್ಷಕರಾಗಿ ಮತ್ತೆ ಗುರುವಾಗೋದು. ಯಾವ ರೀತಿಯಾಗಿ ಪ್ರೊಸೀಜರ್ ಇರ್ತಾವಲ್ಲ ಅದನ್ನು ನಾವು ತಿಳ್ಕೊಂಡಿದ್ದು. ಅತಿ ಹೆಚ್ಚಾಗಿ ನಾವು ಅದ್ರೊಳಗೆ ಇಷ್ಟಪಟ್ಟಿದ್ದ ಅಂಶ ಅಂದ್ರೆ ಅದು. ನಮ್ಮನ್ನು ಪ್ರಶಿಕ್ಷಣಾರ್ಥಿ ಒಳಗೆ BPT ಅಂತ ಹಾಕ್ತಾರೆ ಸರ್. BPT ಒಳಗೆ ನಾವು ಹುಡುಗರಿಗೆ ಅಂದ್ರೆ ನಮ್ಗೆ ಆ್ಯಕ್ಚುಲಿ ಇವಾಗ ಸಿಟ್ಟು ಭಾಳ ಸರ್. ಈಗ ಇತ್ತೀಚೆಗೆ ಇರೋದ್ರ ಸಿಟ್ಟು ಭಾಳ. BPT ಒಳಗೆ ಹುಡುಗರಿಗೆ ಅವ್ರಿಗೆ ಗೊತ್ತಿರ್ತೈತೆ ಸರ್, ಇವ್ರು ಟೀಚರ್ಸ್ BEdದವ್ರು ಇರ್ತಾರೆ, ಏನು ಮಾಡಿದ್ರು ನಡಿತೈತಿ ಅಂತ. ಬಟ್ ಅವ್ರನ್ನ ಹೊಡೆಯೋವಾಗಿಲ್ಲ, ಅವ್ರು ಬಡಿಯೋವಾಗಿಲ್ಲ. ಪಂಚದ ಶಿಕ್ಷಣ ಅವ್ನು ಅಳವಡಿಸ್ಕೊಂಡು ಕಾಸನ ಅವ್ರಿಗೆ ಯಾವ ಥರ ಶಿಕ್ಷಣ ಹೇಳಬೇಕು ಅಂಥೇಳಿ ತುಂಬಾ ಅರ್ಥ ಮಾಡ್ಕೊಂಡೆ ಸರ್. 5 ಅಂಶಗಳು ಅದಾವಲ್ಲ, ಅದ್ರಾಗ ಆಧ್ಯಾತ್ಮಿಕವಾಗಿ ನಂಗೆ ತುಂಬ ಇಷ್ಟ ಆಯ್ತು ಸರ್. ಈಗ ಇಲ್ಲಿ ನಾವು ಒಂದು ದಿನ ಟ್ರೈನಿಂಗ್ ತೊಗೊಂಡ್ಮೇಲೆ ಅದನ್ನು ನಾವು BPT ಒಳಗೆ ಅಳವಡಿಸ್ಕೊಂಡ್ವಿ ರೀ. ಅಂದರೆ ಫಸ್ಟ್ ಕ್ಲಾಸಿಗೆ ಹೋದ್ಬಿಡ್ಲಿ ನಾವು ಯಾವಾಗಿದ್ರೂ ನಾವು ಮ್ಯಾಥ್ಸ್ ಆಗಲಿ ಸೈನ್ಸ್ ಆಗಲಿ ಡೈರೆಕ್ಟಾಗಿ ಹೇಳೋದ್ರಿಂದ ಹುಡುಗರಿಗೆ ಅರ್ಥ ಆಗಲ್ಲ. 1-2 ನಿಮಿಷ ಅಥವಾ 1 ನಿಮಿಷ ನಾವು ಅವ್ರಿಗೆ ಮೆಡಿಟೇಷನ್ ಮಾಡೋದ್ ಮುಖಾಂತರ ನಾವು ಅವ್ರಿಗೆ ಸ್ವಲ್ಪ ಅವ್ರನ್ನ ಶಾಂತವಾಗಿಸಿ ಆಮೇಲೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡಿದರೆ ಅವ್ರು ಭಾಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಅಂತಂದು ಇಲ್ಲಿ ಹೇಳಿದ್ರು. ಅದೇ ರೀತಿ ನಾವು ಅದನ್ನು ಅಪ್ಲೈ ಮಾಡಿದಾಗ ಅಲ್ಲೇ ಭಾಳ ನಮಗೆ ಹೆಚ್ಚಿಗೆ ಎಫೆಕ್ಟಿವ್ ಅಂತ ಅನ್ನಿಸ್ತು. ನಮ್ಮ ಟೀಚಿಂಗ್ ಒಳಗೆ ಅದು ಭಾಳ ಎಫೆಕ್ಟಿವ್ ಅಂತ ಅನ್ನಿಸಿ ನಮ್ಗೆ ಹೆಲ್ಪ್ ಆಯ್ತು ರೀ. ಭಾಷಾ ಶಿಕ್ಷಣ ಅಂತಂದ್ರೆ ನಾವು ಏನು ಮಾಡ್ತಾ ಇದ್ವಿ, ಭಾಷೆಯಾಗಿ ಕಲಿಸ್ತಾ ಇರಲಿಲ್ಲ. ಮೊದಲು ಒಬ್ಬ ಆಂಗ್ಲ ಭಾಷಾ ಶಿಕ್ಷಕನಾಗಿ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ಪುಸ್ತಕದಲ್ಲಿರೋದನ್ನು ಹೇಳ್ತಾ ಇದ್ದೆ. ಯಾವ ಮಕ್ಕಳು ಬಿಲೋ ಎವರೇಜ್ ಇದ್ದಾರೋ ಆ ಬಿಲೋ ಎವರೇಜ್ ಇರೋಂಥ ಮಕ್ಕಳಿಗೆ ಮೆಮೊರೈಸೇಷನನ್ನು ಮಾಡಿಸ್ತಾ ಇದ್ವಿ. ಈ ಪ್ರಶಿಕ್ಷಣ ಭಾರತಿಯಿಂದ ಏನು ಗೊತ್ತಾಯಿತು ಅಂತಂದರೆ ಭಾಷೆಯನ್ನು ವಿಷಯವಾಗಿ ಕಲಿಸೋದು ಬೇಡ, ಭಾಷೆಯನ್ನು ಭಾಷೆಯಾಗಿ ಕಲಿಸ್ರಿ. ಒಂದು ಉದಾಹರಣೆ ಇನ್ನೂ ನೆನಪೈತೆ ನನಗೆ. ರಾಷ್ಟ್ರೋತ್ಥಾನದವ್ರು ಕೊಟ್ಟಿದ್ದು, ಬಾವಿ ಒಳಗಿನ ನೀರು ತಗೋಬೇಕಾತಂದ್ರೆ ಕೊಡ ಬಾವಿ ಒಳಗೆ ಹೋದಾಗ ಬಾಗುತ್ತೆ ಕೊಡ, ಆಮೇಲೆ ನೀರು ತುಂಬ್ಕೊಂಬರುತ್ತಾರೆ. ಇನ್ನೂ ಆ ಎಕ್ಸಾಂಪಲ್ ನೆನಪೈತೆ. ಮನೆಗೆ ಬಂದ್ಮ್ಯಾಗ ಆ ಕೊಡನ ಬಾಗಿ ಗ್ಲಾಸಿಗೆ ನೀರು ಕೊಡುತ್ತೆ. ಆ ರೀತಿ ನಾವು ಸಂಪನ್ಮೂಲ ವ್ಯಕ್ತಿಗಳು ಇರಬೇಕು ಅಂತ ಹೇಳಿದ್ರೆ ನನಗಿನ್ನೂ ಅದು ನೆನಪೈತೆ.